ನಮಸ್ಕಾರ ಸ್ನೇಹಿತರ, ಬೆಳೆ ಹಾನಿ ಪರಿಹಾರ ಹಣವನ್ನು ಒದಗಿಸಿಕೊಡ್ತಾ ಇದೆ ರಾಜ್ಯ ಸರ್ಕಾರ. ಹೌದು, ಈ ಹಿಂದೆನೇ ಕೇಂದ್ರ ಸರ್ಕಾರದಿಂದನೂ ಕೂಡ ಫಸಲ್ ಬಿಮಾ ಯೋಜನೆಯಲ್ಲಿ ರೈತರಿಗೆ ದುಡ್ಡನ್ನು ಜಮಾ ಮಾಡಲಾಗಿತ್ತು. ಹಾಗಾಗಿ ಫಸಲ್ ಬಿಮಾ ಯೋಜನೆಯಲ್ಲಿ ಎಷ್ಟು ದುಡ್ಡು ರಿಲೀಸ್ ಆಗಿತ್ತು, ಯಾವ ಜಿಲ್ಲೆಗೆ ಎಷ್ಟು ದುಡ್ಡು ಬಂದಿತ್ತು, ಯಾವ ಬೆಳೆಗಳಿಗೆ ದುಡ್ಡು ಬಂದಿತ್ತು, ಇದನ್ನು ಒಂದು ಕಡೆ ತಿಳಿಸಿಕೊಡ್ತಾನೆ. ಇದರ ಜೊತೆಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ದಿನಗಳಲ್ಲಿ ದುಡ್ಡು ಜಮಾ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಸೊ ನಿನ್ನೆ ಮೊನ್ನೆ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರಿಗೆ ದುಡ್ಡು ಬಂದಿದೆ, ಇವತ್ತು ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರಿಗೆ ದುಡ್ಡು ಬರ್ತಾ ಇದೆ. ಸುಮಾರು 6 ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಆ ಒಂದು ಜಿಲ್ಲೆಗಳನ್ನು ಕೂಡ ನೀವು ತಿಳಿದುಕೊಳ್ಳಬೇಕು. ಅದರ ಜೊತೆಗೇನೆ ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರಕ್ಕೆ ಅಂದರೆ NDRF ಕುಸ್ಕಿ ಜಮೀನಿಗೆ ಎಷ್ಟು ದುಡ್ಡು ಬಿಡುಗಡೆ ಆಗ್ತಾ ಇದೆ, ನೀವು ನೀರಾವರಿ ಭೂಮಿಗಳಿಗೆ ಎಷ್ಟು ದುಡ್ಡು ಜಮಾ ಆಗ್ತಾ ಇದೆ, ಹೆಚ್ಚುವರಿ ನೀರಾವರಿ ಭೂಮಿಗಳಿಗೆ ಎಷ್ಟು ದುಡ್ಡು ಜಮಾ ಆಗ್ತಾ ಇದೆ, ಟೋಟಲಿ ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ. ಜೊತೆಗೆ ನಿಮ್ಮ ಒಂದು ಹೊಲಗಳಲ್ಲಿ ಜಂಟಿ ಸರ್ವೆ ಆಗಿದೆಯಾ, ಆಗಿದ್ರೆ ದುಡ್ಡು ಕನ್ಫರ್ಮ್ ಜಮಾ ಆಗುತ್ತೆ, ಆಗಿಲ್ಲ ಅಂದರೆ ಸರ್ಕಾರದ ಗಮನಕ್ಕೆ ತರೋದು ಹೇಗೆ? ಬೆಳೆ ಹಾನಿ ಆಗಿರ್ತಕ್ಕಂಥ ದುಡ್ಡನ್ನು ನೀವು ಪಡ್ಕೊಳ್ಬೇಕಲ್ವಾ. ಹಾಗಾಗಿ ಆ ಒಂದು ದುಡ್ಡನ್ನು ನೀವು ಸರ್ಕಾರದ ಗಮನಕ್ಕೆ ತರಬೇಕು. ಆ ಸರ್ಕಾರದ ಗಮನಕ್ಕೆ ತರಬೇಕಂದ್ರೆ ಏನು ಮಾಡಬೇಕು, ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರದಲ್ಲಿ ನಿಮ್ಮ ಖಾತೆಗಳಿಗೆ ಈಗಾಗಲೇ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ರಾಜ್ಯ ಸರ್ಕಾರದಿಂದ. ಹಾಗಾಗಿ ಇನ್ನು ನಾನು ಮೊದಲು ಫಸಲ್ ಬಿಮಾ ಯೋಜನೆಯಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಮಾಹಿತಿಯನ್ನು ಒದಗಿಸಿ ಕೊಟ್ಬಿಡ್ತೇನೆ. ಕೇಂದ್ರ ಸರ್ಕಾರದಿಂದ ಏನು ದುಡ್ಡು ರಿಲೀಸ್ ಆಗಿತ್ತು, ಎಷ್ಟರ ಮಟ್ಟಿಗೆ ದುಡ್ಡು ಬಂದಿತ್ತು, ಅದರ ಬಗ್ಗೆ ನಾನು ತಿಳಿಸ್ಕೊಟ್ಟು ಬಿಡ್ತೀನಿ. ತದನಂತರ ರಾಜ್ಯ ಸರ್ಕಾರದ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಈಗ ಸದ್ಯದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಫಸಲ್ ಬಿಮಾ ಯೋಜನೆಯಲ್ಲಿ 2024 ಹಾಗೂ 25ನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆಯನ್ನು ಮಂಜೂರು ಮಾಡಿಕೊಡಲಾಗಿತ್ತು. ಅಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡನ್ನು ಜಮಾ ಮಾಡಲಾಗಿತ್ತು. ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೊಗರಿ ಬೆಳೆದವರಿಗೆ, ಭತ್ತ ಬೆಳೆದವರಿಗೆ, ರಾಗಿ ಬೆಳೆದವರಿಗೆ, ಹಾಗೆ ಮೆಕ್ಕೆಜೋಳ, ಸೋಯಾಬೀನ್, ಹತ್ತಿ, ಹೆಸರು ಕಾಳುಗಳು, ನೆಲೆಗಡ್ಡಲೆ ಈ ರೀತಿ ಸೇರಿದಂತೆ ಅನೇಕ ಮುಂತಾದ ಬೆಳೆಗಳಿಗೆ ದುಡ್ಡನ್ನು ಒದಗಿಸಿಕೊಡಲಾಗಿತ್ತು. ಯಾರ್ಯಾರು ಈ ಬೆಳೆಗಳನ್ನು ಬೆಳೆದಿದ್ರಿ ಅವರ ಖಾತೆಗಳಿಗೆ ಈ ದುಡ್ಡನ್ನು ಜಮಾ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ಈ ಒಂದು ಬೆಳೆ ಹಾನಿಗಾಗಿ ಸುಮಾರು 1449 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿತ್ತು. ಇಷ್ಟು ದುಡ್ಡನ್ನು ಯಾವ ಜಿಲ್ಲೆಗಳಿಗೆ ರಿಲೀಸ್ ಮಾಡಿದ್ರಪ್ಪ ನಮ್ಮ ಕರ್ನಾಟಕದಲ್ಲಿ ಅಂತ ನೀವು ಕೇಳಬಹುದು. ಕಲಬುರಗಿಗೆ ಹೈಯೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿರ್ತಕ್ಕಂತಹ ರೈತರು ಫಸಲ್ ಬಿಮಾ ಯೋಜನೆಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ರು, ಫಲಾನುಭವಿಗಳಾಗಿದ್ದರು. ಹಾಗಾಗಿ ಅಲ್ಲಿ 656 ಕೋಟಿಯಷ್ಟು ಫಂಡನ್ನು ರಿಲೀಸ್ ಮಾಡಲಾಗಿತ್ತು ಕಲಬುರಗಿಗೆ. ಅದೇ ರೀತಿಯಾಗಿ ಇನ್ನು ಗದಗಕ್ಕೆ 242 ಕೋಟಿ ಬಿಡುಗಡೆ ಮಾಡಲಾಗಿತ್ತು. ಹಾವೇರಿಗೆ 95 ಕೋಟಿ, ಆದರೆ ವಿಜಯಪುರಕ್ಕೆ 97 ಕೋಟಿ, ಅದರ ಜೊತೆಗೇ ಧಾರವಾಡಕ್ಕೆ 23 ಕೋಟಿ, ಬೆಂಗಳೂರು ಗ್ರಾಮಾಂತರಕ್ಕೆ 75 ಲಕ್ಷ, ಅದೇ ರೀತಿಯಾಗಿ ದಕ್ಷಿಣ ಕನ್ನಡಕ್ಕೆ 2,40,000, ಉತ್ತರ ಕನ್ನಡಕ್ಕೆ 1 ಕೋಟಿ, ಚಿಕ್ಕಬಳ್ಳಾಪುರಕ್ಕೆ 38 ಕೋಟಿ, ಉಡುಪಿಗೆ 3 ಲಕ್ಷ, ಚಿಕ್ಕಮಗಳೂರಿಗೆ 48 ಲಕ್ಷ, ಚಿತ್ರದುರ್ಗಕ್ಕೆ 30 ಕೋಟಿ, ದಾವಣಗೆರೆಗೆ 44 ಕೋಟಿ, ಹಾಸನಕ್ಕೆ 26 ಕೋಟಿ, ಕೊಡಗಕ್ಕೆ 23 ಕೋಟಿ, ಕೋಲಾರಕ್ಕೆ 7 ಕೋಟಿ, ರಾಮನಗರಕ್ಕೆ 2 ಕೋಟಿ, ಶಿವಮೊಗ್ಗ ಗೆ 13 ಕೋಟಿ. ಈ ರೀತಿ ಜಿಲ್ಲಾ ವೈಸು ದುಡ್ಡನ್ನು ಬಿಡುಗಡೆ ಮಾಡಲಾಗಿತ್ತು. ಮೊದಲನೇ ಹಂತ ಅಂತ, ಎರಡನೇ ಹಂತ ಅಂತ, ಈ ರೀತಿ 2 ಬಾರಿ ದುಡ್ಡನ್ನು ಜಮಾ ಮಾಡಿ ಕ್ಲಿಯರ್ ಮಾಡಲಾಗಿತ್ತು. ಸೊ ಯಾವ ಬೆಳೆಗಳಿಗೆ ದುಡ್ಡನ್ನು ಜಮಾ ಮಾಡಲಾಗಿತ್ತು, ಎಷ್ಟು ಜಿಲ್ಲೆಗಳಿಗೆ ಎಷ್ಟು ದುಡ್ಡನ್ನು ರಿಲೀಸ್ ಮಾಡಲಾಗಿತ್ತು, ಎಲ್ಲ ವಿಷಯವನ್ನು ಫಸಲ್ ಬಿಮಾ ಯೋಜನೆ ಬಗ್ಗೆ ಒದಗಿಸಿಕೊಟ್ಟಿದ್ದೀನಿ. ಇದರ ಬಗ್ಗೆ ಏನು ಸಪ್ರೇಟಾಗಿ ಕ್ವಶನ್ ಕೇಳೋದಿದೆ, ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಕೇಳಬಹುದು. ಇನ್ನು ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ದುಡ್ಡು ಬಿಡುಗಡೆ ಮಾಡಬೇಕಾಗಿದೆ. ಬರೀ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಹಾಕೋದಷ್ಟೇ, ಎಲ್ಲ ರೈತರಿಗೂ ಕೂಡ ದುಡ್ಡು ಕೊಡಬೇಕು. ಯಾಕಂದರೆ ಅವರಿಗೆ ಅವರು ಈ ದುಡಿತಕ್ಕಂತಹ ಹೊಲ ಗದ್ದೆಗಳಲ್ಲಿ ಬೆಳೆಗಳು ಹಾನಿಯಾಗಿದೆ. ಹಾಗಾಗಿ ಅವರು ಬೆಳೆದಿರ್ತಕ್ಕಂತಹ ಬೆಳೆಗಳನ್ನು ನಾವು ತಿಂದು ಬದುಕ್ತಾ ಇರ್ತೀವಿ. ಅದಕ್ಕೋಸ್ಕರ ಅದಕ್ಕೆ ಏನು ಪರಿಹಾರ ಕೊಡಬೇಕನ್ನ ಅದನ್ನು ಕೊಡಬೇಕು, ಇಲ್ಲಾಂದರೆ ಸಾಲ ಮನ್ನಾ ಮಾಡಬೇಕು. ಈ ರೀತಿ ಕ್ವಶನ್ ಕೇಳಿದ್ರು ಮಾಧ್ಯಮದವರು. ಸಾಲ ಮನ್ನಾ ಮಾಡ್ತೀರಾ ಅಂತ ಕೇಳಿದಾಗ CM ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನಾವು ಈ ಸಾಲ ಮನ್ನಾ ಏನಿಲ್ಲ, ಈ ಒಂದು ಬೆಳೆಯನ್ನು ಹಾನಿಯಾಗಿರ್ತಕ್ಕಂತಹ ರೈತರಿಗೆ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡ್ತವೆ. ಹೆಕ್ಟರ್ಗೆ 30,000ವರೆಗೂ ಕೂಡ ದುಡ್ಡು ಜಮಾ ಆಗಲಿದೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದರು. ಹಾಗಾಗಿ
ಜಂಟಿ ಸರ್ವೆ ಕೂಡ ಆರಂಭಿಸಿದರು. ಜಂಟಿ ಸರ್ವೆ ಆರಂಭಿಸಿ ಜಂಟಿ ಸರ್ವೆಯಲ್ಲಿ ಏನು ಮಾಹಿತಿ ಸಿಕ್ತಪ್ಪ ಅಂದರೆ ಸುಮಾರು 30,000 ಹೆಕ್ಟರಷ್ಟು ಭೂಮಿಗಳು ಬೆಳೆ ಹಾನಿಯಿಂದ ನಾಶ ಆಗಿದೆ. ಯಾಕಂದರೆ ಹೋದ ವರ್ಷಕ್ಕಿಂತ ಈ ವರ್ಷ 3-4% ಹೆಚ್ಚಿನ ಮಳೆ ಆಗಿದೆ. ಹಾಗಾಗಿ ಬೆಳೆಗಳು ಹಾನಿಯಾಗಿಬಿಟ್ಟಿದೆ. ಹೊಲಗದ್ದೆಗಳಲ್ಲಿ ನೀರು ನಿಂತ್ಕೊಂಡ್ಬಿಟ್ಟಿದೆ. ಸಾಕಷ್ಟು ಮನೆಗಳು ಕೂಡ ಬಿದ್ದು ಹೋಗಿದೆ. ಹಾಗಾಗಿ ಮನೆ ಬಿದ್ದವರಿಗೂ ಕೂಡ ದುಡ್ಡನ್ನು ಒದಗಿಸಿ ಕೊಡಲಾಗಿದೆ. ಎಷ್ಟು ದುಡ್ಡನ್ನು ಕೊಡ್ತಾ ಇದ್ದಾರೆ ಅದರ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನು ತಿಳಿಸ್ತೀನಿ. ಸ್ವತಃ ಸರ್ಕಾರ CM ಅವರೇ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರ, ಇಲ್ಲಿ ಮುಖ್ಯವಾದ ಇಂಪಾರ್ಟೆಂಟ್ ಮಾಹಿತಿ ಇದೆ, ಲಕ್ಷ್ಯ ಕೊಟ್ಟು ಕೇಳಿ. ಮನೆಗಳು ಬಿದ್ದು ಹೋದಂಥವರಿಗೆ 23,12,00,000 ದುಡ್ಡನ್ನು ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿಯಾಗಿ ಬಟ್ಟೆ ಮತ್ತು ಗೃಹ ಬಳಕೆಯ ವಸ್ತುಗಳನ್ನು ಕಳೆದುಕೊಂಡವರಿಗೆ 2,50,00,000 ದುಡ್ಡನ್ನು ಬಿಡುಗಡೆ ಮಾಡಲಾಗಿದೆ. ಇನ್ನು ಸ್ನೇಹಿತರ, NDRF ಕುಸ್ಕಿ ಜಮೀನಿಗೆ 8,500 ಪ್ಲಸ್ ನೀರಾವರಿ ಭೂಮಿಗಳಿಗೆ 17,000, ಟೋಟಲ್ 25,500 ದುಡ್ಡನ್ನು ನಾವು ಪ್ರತಿಯೊಂದು ಹೆಕ್ಟರ್ಗೆ ಕೊಡಲಿದ್ದೇವೆ ಅನ್ನುವಂತಹ ಮಾಹಿತಿಯನ್ನು CM ಸಿದ್ದರಾಮಯ್ಯನವರು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಹೆಚ್ಚುವರಿ ನೀರಾವರಿ ಭೂಮಿಗಳಿಗೆ 31,500ವರೆಗೂ ಕೂಡ ನಾವು ದುಡ್ಡನ್ನು ಕೊಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಯಾವ ರೈತರು ಈ ದುಡ್ಡನ್ನು ಕಾಯ್ತಾ ಇದ್ದೀರಿ, ನಿಮ್ಮೆಲ್ಲರ ಖಾತೆಗಳಿಗೆ 30,000ವರೆಗೂ ಕೂಡ ದುಡ್ಡನ್ನು ಒದಗಿಸಿ ಕೊಡಲಾಗ್ತಾ ಇದೆ. ಪ್ರತಿಯೊಂದು ಹೆಕ್ಟರ್ಗೆ ಇಂತಿಷ್ಟಂತ ಹೇಳ್ಬಿಟ್ಟು ದುಡ್ಡನ್ನು ಕೊಡ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಬೆಳೆ ಹಾನಿ ಆಗಿದ್ದರೆ, ಅದು ಜಂಟಿ ಸರ್ವೆ ಆಗಿದ್ದರೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಕೊಡ್ತಾ ಇದ್ದಾರೆ. ಬರೀ ಇನ್ಶೂರೆನ್ಸ್ ಮಾಡಿಸಿದವ್ರಿಗೆ ಅಷ್ಟೇ ಅಲ್ಲ, ಇನ್ಶೂರೆನ್ಸ್ ಮಾಡಿಸಿಲ್ಲ ಆದರೂ ಸಹಿತ ನಿಮಗೆ ದುಡ್ಡು ಜಮಾ ಆಗುವಂಥದ್ದು. ಇನ್ನು ಸ್ನೇಹಿತರೆ, ಯಾರು ಇನ್ಶೂರೆನ್ಸ್ ಮಾಡಿಸಿಲ್ಲ ಅವರು ಕೂಡ ದುಡ್ಡನ್ನು ಪಡ್ಕೊಳ್ತಾ ಇದ್ರಿ, ಓಕೆ. ಆದರೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿದೆಯಾ ಇಲ್ವಾ ಅನ್ನುವಂಥದ್ದನ್ನು ನೀವು ನೋಡ್ಕೊಳ್ಬೇಕು. ಮೊದಲು ಜಂಟಿ ಸರ್ವೆ ಆಗ್ತಾ ಇದ್ದರೆ ನಿಮ್ಮ ಮನೆಗಳಿಗೆ ಬಂದಿರ್ತಾರೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿರುತ್ತೆ, ನಿಮಗೆ ದುಡ್ಡು ಬರುತ್ತೆ, ಓಕೆ, ಅದು ಬೇರೆ. ಇನ್ನು ಜಂಟಿ ಸರ್ವೆ ಆಗಿಲ್ಲ ಸರ್, ನಮ್ಮಲ್ಲಿ ಕೂಡ ಬೆಳೆ ಹಾನಿ ಆಗಿದೆ, ಅದಕ್ಕೆ ಪರಿಹಾರವನ್ನು ಒದಗಿಸಿ ಕೊಡಿ ಅಂತ ನೀವು ಕೇಳಬಹುದು. ಹಾಗಾಗಿ ನೀವೇನು ಮಾಡಬೇಕು, ಜಂಟಿ ಸರ್ವೆ ಆಗಬೇಕಂದ್ರೆ ದುಡ್ಡು ಬರಬೇಕಂದ್ರೆ ಜಂಟಿ ಸರ್ವೆ ಆಗಬೇಕು. ಜಂಟಿ ಸರ್ವೆ ಆಗಬೇಕಂದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಡಬೇಕು. ಹಾಗಾಗಿ ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನು ಒದಗಿಸಿಕೊಡ್ತಾರೆ. ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಏನು ಮುಂದಿನ ಪ್ರೊಸೆಸರ್ ಇರೋದೋ ಅದರ ಬಗ್ಗೆ ನೀವು ಮುಂದಿನ ಪ್ರೊಸೆಸರ್ನ ಮಾಡಿಕೊಂಡು ದುಡ್ಡನ್ನು ಪಡ್ಕೊಳ್ಬಹುದು. ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ನಾವು ಹೇಳಿಕ್ಕೆ ಬರೋದಿಲ್ಲ, ಅವರೇ ಹೇಳ್ತಾರೆ, ಅಲ್ಲಿ ನೀವು ಹೋಗಿ ಕೇಳಬಹುದು. ಇದನ್ನು ಸ್ವತಃ CM ಸಿದ್ದರಾಮಯ್ಯನವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿ ಇರಬೇಕಲ್ವಾ, ಡಾಕ್ಯುಮೆಂಟ್ಸ್ ಎಲ್ಲವೂ ಸರಿ ಇರುತ್ತೆ. ಆದರೆ ಪಹಣಿಗೆ ಆಧಾರ್ ಕಾರ್ಡ್ ಒಂದು ಜಾಯಿಂಟ್ ಆಗಿರಲಿಲ್ಲ ಅಂದರೆ ನಿಮ್ಮ ಹೊಲ ಗದ್ದೆಗಳನ್ನು ಇನ್ನೊಬ್ಬರು ಲಪಟಾಯಿಸ್ಕೊಂಡು ಹೋಗ್ಬೋದು. ಅಥವಾ ಇಂತಹ ಒಂದು ಬೆಳೆ ಹಾನಿ, ಬರ ಪರಿಹಾರ, ಫಸಲ್ ಬಿಮಾ ಯೋಜನೆ, PM ಕಿಸಾನ್ ಯೋಜನೆ, ಯಾವುದೇ ಯೋಜನೆಯನ್ನು ನೀವು ಪಡ್ಕೊಳ್ಳಿಕ್ಕೆ ಅರ್ಹತೆಯನ್ನು ಹೊಂದಿರೋದಿಲ್ಲ. ಸೊ ಮುಖ್ಯವಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಆಗಿದೆ. ಈ ದಿನಮಾನಗಳಲ್ಲಿ ನೀವು ನೋಡ್ತಾ ಇದ್ದೀರಿ, ಯಾರದೋ ಆಸ್ತಿಯನ್ನು ಇನ್ಯಾವನೋ ಲಪಟಾಯಿಸ್ಕೊಂಡು ಹೋಗೋದು, ಯಾರದೋ ಆಸ್ತಿಯನ್ನು ಮಧ್ಯವರ್ತಿಯಾಗಿ ಮಾರಾಟ ಮಾಡೋದು, ನಿಮ್ಮ ಆಸ್ತಿಗಾಗಿ ನೀವೇ ಕೋರ್ಟ್ ಕಚೇರಿ ಅಂತ ದುಡ್ಡನ್ನು ಸುರಿದು ಅಲದಾಡೋದು, ಈ ರೀತಿ ಕಾಣ್ತಾ ಇದ್ದೀರಿ. ಅದು ನಿಮ್ಮ ಪರಿಸ್ಥಿತಿನೂ ಕೂಡ ಬರಬಾರದು. ಹಾಗಾಗಿ ನೀವೇನು ಮಾಡಬೇಕು, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು. ಬರೀ ಕೇಂದ್ರ ಸರ್ಕಾರ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರವು ಕೂಡ ತಿಳಿಸಿರುವಂಥದ್ದು. ಹಾಗಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಒಂದು ಪಹಣಿ, ಆಧಾರ್ ಕಾರ್ಡು, 2 ಪಾಸ್ಪೋರ್ಟ್ ಸೈಜ್ ಫೋಟೋ, ಒಂದು ಮೊಬೈಲ್ ಸಂಖ್ಯೆ ಇದ್ದರೆ ಸಾಕು. ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ಲಿಂಕ್ ಮಾಡಿಸ್ಕೊಳ್ಬಹುದು. ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಲಿಂಕ್ ಮಾಡಿಸಿ ಕೊಡ್ತಾರೆ. ಈ ವಿಷಯ ನಿಮಗೆ ತಿಳಿಸಬೇಕಾಗಿತ್ತು, ನಾನು ತಿಳಿಸಿದ್ದೀನಿ. ಏನೇ ಕ್ವಶನ್ಸ್ ಇದ್ದರೂ ಆಗಲೇ ಹೇಳಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ Instagram ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಿ, ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ. ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದು ಬಾಯ್ ಬಿಡಿ ಫ್ರೆಂಡ್ಸ್.